ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನದ ಜಟಾಪಟಿ ನಿರಂತರವಾಗಿ ಮುಂದುವರಿತಾ ಇದೆ. ಹಾಸನದ ನಗರಸಭೆಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರೇಗೌಡರನ್ನ ರಾಜೀನಾಮೆ ನೀಡುವಂತೆ ಪಕ್ಷದ ವರಿಷ್ಠರು ಕಳೆದ 2 ತಿಂಗಳಿಂದಲೂ ಕೂಡ ಅವರ ಬೆನ್ನು ಬಿದ್ದಿದ್ದಾರೆ. ಆದರೆ ಪಕ್ಷದ ಪೂರ್ವ ನಿಗದಿಯಂತೆ 6 ತಿಂಗಳ ನಂತರ ಚಂದ್ರೇಗೌಡರು ರಾಜೀನಾಮೆಯನ್ನ ನೀಡಬೇಕಿತ್ತಂತೆ. ಆದರೆ ಒಂದಿಷ್ಟು ಕಾರಣಗಳಿಟ್ಕೊಂಡು ಚಂದ್ರೇಗೌಡರು ನಾನು ರಾಜೀನಾಮೆ ನೀಡೋದಿಲ್ಲ, ನನಗೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಬಜೆಟ್ ಅನ್ನು ಕೂಡ ಮಂಡಿಸಿ ಆಯ್ತು. ಅದಾದ ನಂತರವೂ ಕೂಡ ಚಂದ್ರೇಗೌಡರು ರಾಜೀನಾಮೆ ಕೊಡ್ಲಿಕ್ಕೆ ಈಗ ಸಿದ್ಧರಿಲ್ಲ. ಈ ಬೆನ್ನಲ್ಲೇ ವರಿಷ್ಠರು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಅವರು ಹಾಗೂ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅಂತ ಹೊರಟಿದ್ದಾರೆ. ಇವೆಲ್ಲದರ ಬೆನ್ನಲ್ಲೇ ಇದೀಗ ಹಾಸನದಲ್ಲಿ JDS ಮತ್ತೆ BJP ಇಬ್ಬರು ಸದಸ್ಯರ ಸಂಖ್ಯೆ ನಗರಸಭೆಯಲ್ಲಿ ಹೆಚ್ಚಿರ್ತಕ್ಕಂಥದ್ದು. ಒಂದು ಕಡೆ ದೇಶದ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಲೆವೆಲ್ನಲ್ಲಿ JDS ಮತ್ತೆ BJP ಮೈತ್ರಿ ಮಾಡಿಕೊಂಡಿರಬಹುದು. ಆದರೆ ಹಾಸನದ ಮಟ್ಟಕ್ಕೆ JDS ಮತ್ತೆ BJPಯ ಮೈತ್ರಿ ಈ ಕ್ಷಣದವರೆಗೂ ಕೂಡ ವರ್ಕೌಟ್ ಆಗಿಲ್ಲ. ಈಗ ನಗರಸಭೆ ವಿಚಾರಕ್ಕೆ ಬಂದ್ರೆ ಚಂದ್ರೇಗೌಡರನ್ನ ಇಳಿಸಬೇಕು ಅಂತ ಹೊರಟ ಸಂದರ್ಭದಲ್ಲಿ JDSಗೆ BJPಯ ಬಲ ಅತ್ಯವಶ್ಯಕ. BJPಯ ನೆರವಿಲ್ಲದೆ ಚಂದ್ರೇಗೌಡರನ್ನ ಕೆಳಗಿಳಿಸೋಕೆ ಅಸಾಧ್ಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ BJP ಸದಸ್ಯರು ಏನು ಹೇಳ್ತಾರೆ, ನಾವು ಪ್ರೀತಮ್ ಗೌಡರು ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತೀವಿ, ಪ್ರೀತಮ್ ಗೌಡರ ನಿರ್ಣಯವೇ ಇಲ್ಲಿ ಅಂತಿಮ, ಪ್ರೀತಮ್ ಗೌಡರು ಹೆಂಗೆ ಹೇಳ್ತಾರೆ ಹಂಗೆ ಅಂತಕ್ಕಂಥ ಮಾತನ್ನ ಪತ್ರಿಕಾಗೋಷ್ಠಿಗಳಲ್ಲಿ ಹಾಗೂ ಸಭೆಗಳಲ್ಲಿ ಈಗ ಆಲ್ರೆಡಿ ಬಹಿರಂಗವಾಗಿ ಅವ್ರು ಹೇಳ್ಕೊಬಿಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ಚಂದ್ರೇಗೌಡರನ್ನ ಕೆಳಗಿಳಿಸ್ತಕ್ಕಂಥದ್ದು ರೇವಣ್ಣ ಹಾಗೂ ಸ್ವರೂಪ್ ಪ್ರಕಾಶ್ಗೆ ಪ್ರತಿಷ್ಠೆಯ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಚಂದ್ರೇಗೌಡರನ್ನ ಕೆಳಗಿಳಿಸುವ ಸಂದರ್ಭದಲ್ಲಿ ಪ್ರೀತಮ್ ಗೌಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಬಹುದು JDSಗೆ ಅಂತಕ್ಕಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಈ ಮೂಲಕ ಹಾಸನ ನಗರಸಭೆಯ ನೂತನ ಅಧ್ಯಕ್ಷರನ್ನ JDS ಆಯ್ಕೆ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಪ್ರೀತಮ್ ಗೌಡರ ಸಹಕಾರ ಬೇಕೇ ಬೇಕು ಅಂತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ರಾಜಕೀಯ ಬದ್ಧ ವೈರಿಗಳಾಗಿ ಹಾವು ಮುಂಗಿಸಿ ಅಂತಿರ್ತಕ್ಕಂಥ ರೇವಣ್ಣ ಫ್ಯಾಮಿಲಿ ಅಂಡ್ ಮತ್ತೊಂದು ಕಡೆ ಪ್ರೀತಮ್ ಗೌಡರು ಇಬ್ಬರು ಕೂಡ ಹೊಂದಾಗುವ ಸಾಧ್ಯತೆಗಳಿಲ್ಲಿ ಬಹಳ ಕಡಿಮೆ. ಒಂದು ಇಲ್ಲ ರೇವಣ್ಣ ಅಥವಾ ಸ್ವರೂಪ್ ಪ್ರಕಾಶ್ ಹೋಗಿ ಪ್ರೀತಮ್ ಗೌಡ್ರನ್ನ ಅಪ್ರೋಚ್ ಮಾಡಬೇಕು, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ. ಬಟ್ ಆ ಸಂದರ್ಭ ಇಲ್ಲಿ ಎದುರಾಗುವ ಸಾಧ್ಯತೆಗಳು ಬಹಳ ಕಡಿಮೆ. ಇನ್ನು ಯಾಕೆ ಪ್ರೀತಮ್ ಗೌಡ್ರ ಸಹಕಾರ ಇಲ್ಲಿ ಬೇಕಾಗತ್ತೆ, ಪ್ರೀತಮ್ ಗೌಡ್ರ ಒಂದು ನಿರ್ಣಯ ಇಲ್ಲಿ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಹಾಸನ ನಗರಸಭೆಯಲ್ಲಿ ಒಟ್ಟು 35 ಸದಸ್ಯರ ಸಂಖ್ಯೆ ಇದೆ. 35 ನಗರಸಭಾ ಸದಸ್ಯರಿದ್ದಾರೆ. ಈ ಪೈಕಿ JDS ಚಿಹ್ನೆಯಿಂದ ಗೆದ್ದವರು 17 ಜನ ನಗರಸಭಾ ಸದಸ್ಯರಿದ್ದಾರೆ. BJPಯಿಂದ 13 ಜನ ನಗರಸಭಾ ಸದಸ್ಯರು ಗೆದ್ದಿದ್ದಾರೆ. ಕಾಂಗ್ರೆಸ್ನಿಂದ 2 ಹಾಗೂ ಪಕ್ಷೇತರರಾಗಿ 3 ಜನ ಸದಸ್ಯರಿದ್ದಾರೆ. ಈ ಪೈಕಿ 2 ಶಾಸಕರಿಗೆ ಅಂತ ಅಂದ್ರೆ ಹಾಸನದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವ್ರಿಗೂ ಕೂಡ ನಗರಸಭೆಯಲ್ಲಿ ಮತದಾನದ ಹಕ್ಕಿದೆ, ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವ್ರಿಗೂ ಕೂಡ ಮತದಾನದ ಹಕ್ಕಿದೆ. ಇಬ್ಬರು ಕೂಡ JDSನವರಾಗಿರೋದ್ರಿಂದ 17 + 2 19 JDSನ ಸಂಖ್ಯೆ ಆಗುತ್ತೆ. ಈ ಪೈಕಿ ಹಾಸನದ ಸಂಸದರಿಗೂ ಕೂಡ ಅಲ್ಲಿ ಒಂದು ಮತದಾನದ ಹಕ್ಕಿದೆ, ಹಾಗಾಗಿ ಕಾಂಗ್ರೆಸ್ನ ಸಂಖ್ಯೆ 3 ಆಗುತ್ತೆ. ಹಂಗಾದ್ರೆ ಈಸಿ ಆಯ್ತಲ್ಲ ಸಾರ್ ಅಂತ ಅಂದ್ರೆ ಇಲ್ಲ. ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ಕೊಳ್ಳೋದು ಬೇರೆ, ಅವಿಶ್ವಾಸ ನಿರ್ಣಯವನ್ನ ಗೊತ್ತುವಳಿಗೊಳಿಸೋದು ಬೇರೆ. ಆಯ್ಕೆ ಆಗಿರುವವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಬರಬೇಕು ಎನ್ನುವುದಾದರೆ 3/2 3/2 ಮೆಜಾರಿಟಿ ಇರಬೇಕು. ಇಡೀ ಕೋರಂ ಏನಿದೆ 38 ಜನರ ಕೋರಂ ಅಲ್ಲಿ 3/2 ಭಾಗ ಅವಿಶ್ವಾಸ ನಿರ್ಣಯಕ್ಕೆ ಗೊತ್ತುವಳಿಯನ್ನ ಮಾಡಬೇಕು, ಚಂದ್ರೇಗೌಡರ ವಿರುದ್ಧವಾಗಿ ಮತ ಹಾಕಬೇಕು. ಆಗ ಮಾತ್ರ ಅವಿಶ್ವಾಸ ನಿರ್ಣಯ ಚಂದ್ರೇಗೌಡರ ವಿರುದ್ಧ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಈಗ ಸದ್ಯ 26 ಸದಸ್ಯರ ಸಂಖ್ಯಾಬಲ ಬೇಕಾಗುತ್ತೆ. ಚಂದ್ರೇಗೌಡರನ್ನ ಕೆಳಗಿಳಿಸ್ಲಿಕ್ಕೆ 26 ಜನರ ಸಂಖ್ಯಾಬಲ ಬೇಕು. JDS ಸದಸ್ಯರು ಇರತಕ್ಕಂಥದ್ದು 17, 2 ಶಾಸಕರು 19, ಇನ್ನು 7 ಜನ ಬೇಕಾಗುತ್ತೆ ಚಂದ್ರೇಗೌಡರನ್ನ ಪದಚ್ಯುತಿಗೊಳಿಸ್ಲಿಕ್ಕೆ. ಈ ಪೈಕಿ 3 ಜನ ಇಂಡಿಪೆಂಡೆಂಟ್ ಅನ್ನು ಕರ್ಕೊಂಡ್ಬಿಡ್ತಾರೆ ಅಂತಾನೆ ಅನ್ಕೊಳ್ಳೋಣ. ಒಂದಿಷ್ಟು BJP ಸದಸ್ಯರಿಗೂ ಕೂಡ ಈಗ ಆಲ್ರೆಡಿ ಅವರ ಮನೆಯವರಿಗೆ ಅಲ್ಲಿ ಜಿಲ್ಲಾ ಪಂಚಾಯತಿ ಸೀಟ್ ಕೊಡಿಸ್ತೀವಿ, ಮತ್ತೊಂದು ಇನ್ನೊಂದು ಆಸೆ ಆಮಿಷಗಳನ್ನ ಹೊಡ್ಡಿದ್ದಾರೆಂಬ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ. ಇವು ಏನೇ ಆದ್ರೂ ಕೂಡ ಸ್ಟಿಲ್
7 ಸದಸ್ಯರ ಸಂಖ್ಯಾಬಲ ಬೇಕಾಗುತ್ತೆ. ಆ್ಯಂಡ್ ಈ ಸಂದರ್ಭವನ್ನ ಕಾದು ಕುಳಿತಿರ್ತಕ್ಕಂಥ ಪ್ರೀತಮ್ ಗೌಡರು ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಹೈಜಾಕ್ ಮಾಡದಲ್ಲೇ ಸುಮ್ಮನಿರ್ತಕ್ಕಂಥವ್ರಲ್ಲ, ಯಾವ ಕಾರಣಕ್ಕೂ ಸುಮ್ಮನಿರೋರಲ್ಲ ಅವರು. ಇದೇ ಕಾರಣಕ್ಕೆ ಚಂದ್ರೇಗೌಡರಿಗೆ ಎಲ್ಲೋ ಒಂದು ಕಡೆ ಪ್ರೀತಮ್ ಗೌಡ್ರ ಕೃಪಾ ಕಟಾಕ್ಷ ಇದೆಯಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಮನೆ ಮಾಡ್ತಾ ಇದೆ. ಯಾಕೆ ಅಂದ್ರೆ ಚಂದ್ರೇಗೌಡರು ಮೀಡಿಯಾ ಫೇಸ್ ಮಾಡ್ಬೇಕಾಗಿರಬಹುದು, ಸಭೆ ಸಮಾರಂಭಗಳಾಗಿರಬಹುದು, ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ. ಅವರ ಮುಖದಲ್ಲಿ ಏನೋ ಒಂದು ಹುಮ್ಮಸ್ಸು, ಉತ್ಸಾಹ, ಎಸ್ ಐ ಕ್ಯಾನ್ ಫೇಸ್ ಅಂತಕ್ಕಂಥ ಒಂದು ಮನೋಭಾವ ಕಾಣ್ತಾ ಇದೆ ನಮಗೆ. ಅವರೆಲ್ಲೂ ಕೂಡ ಎಲ್ಲೂ ನರ್ವಸ್ ಆಗಲ್ಲ, ಎಲ್ಲೂ ಕೂಡ ಡಿಸ್ಟರ್ಬ್ ಆಗಿಲ್ಲ. ಆಗಲಿ ಸರ್, ಅವಿಶ್ವಾಸ ನಿರ್ಣಯ ಆದರೂ ಕೂಡ ನಾನೇ ಗೆಲ್ತೀನಿ, ಅವಿಶ್ವಾಸ ನಿರ್ಣಯ ಆದರೂ ಕೂಡ ನಾನು ಗೆಲ್ತೀನಿ, ಪೂರ್ಣಾವಧಿ ಅಧ್ಯಕ್ಷ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಚಂದ್ರೇಗೌಡರು ಹೇಳ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ ಚಂದ್ರೇಗೌಡರು? ಹಂಗಿದ್ರೆ ಯಾಕೆ ಇಷ್ಟೊಂದು ವಿಶ್ವಾಸ ಚಂದ್ರೇಗೌಡರಿಗೆ? ಚಂದ್ರೇಗೌಡರಿಗೆ ಒಂದು ಏನಿಲ್ಲಿ ಅಂತ ಅಂದರೆ, ಒಂದು ವೇಳೆ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಆಗ್ಬಿಡುತ್ತೆ, ಆಯ್ತಪ್ಪ, ಒಂದು ವೇಳೆ JDS ಅವರು BJP ಹೈಕಮಾಂಡ್ ಜೊತೆ ಮಾತಾಡಿ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಒಂದು ವೇಳೆ 26 ಜನರ ಕೈಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೇ ಬಿಟ್ರು ಅಂದ್ರೆ ಕಳ್ಕೊಳ್ಳೋದೇನಿಲ್ಲ, ಚಂದ್ರೇಗೌಡರು ಸದಸ್ಯರಾಗಿ ಮುಂದುವರಿತಾರೆ. ಒಂದು ವೇಳೆ ಫೇಲ್ ಆಗ್ಬಿಟ್ರು, JDS ಅವರು ಅವಿಶ್ವಾಸ ನಿರ್ಣಯಗೊಳಿಸಿದ್ರೆ ಫೇಲ್ ಆಗ್ಬಿಟ್ರು ಅಂತ ಅಂದ್ರೆ ಮತ್ತೆ 6 ತಿಂಗಳು ಯಾರು ಕೂಡ ಅಳ್ಳಾಡ್ಸಕ್ಕಾಗಲ್ಲ ಚಂದ್ರೇಗೌಡರನ್ನ. ಒಂದ್ಸಲ ಅವಿಶ್ವಾಸ ನಿರ್ಣಯವನ್ನ ಗೊತ್ತುವಳಿ ಮಾಡಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಅಲ್ಲಿ ಫೇಲ್ ಆಯ್ತು ಅಂತ ಅಂದ್ರೆ ಇನ್ನು 6 ತಿಂಗಳ ಅವಧಿವರೆಗೂ ಕೂಡ ಹಾಲಿ ಅಧ್ಯಕ್ಷರನ್ನ ಅಳ್ಳಾಡ್ಸಕ್ಕಾಗೋದಿಲ್ಲ. ಸೊ ಇದರಲ್ಲಿ ನೋ ಪ್ರಾಫಿಟ್ ನೋ ಗೈನ್ ಅನ್ನೋ ಥರ. ಇಲ್ಲಿ ಏನು ಇಲ್ಲಿ ಲಾಭ ನಷ್ಟ ಯಾವುದೂ ಇಲ್ಲ ಚಂದ್ರೇಗೌಡರಿಗೆ. ಅವ್ರು ಸೋತ್ರೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಒಂದು ವೇಳೆ ಗೆದ್ದು ಬಿಟ್ರ ಸದಸ್ಯರಾಗಿ ಮುಂದುವರಿತಾರೆ. ಸೊ ಹೀಗಾಗಿ ಇಲ್ಲಿ ಪ್ರೀತಮ್ ಗೌಡರು ಏನ್ ತಗೊಳ್ತಾರ ಸ್ಟ್ಯಾಂಡ್ ಅನ್ನೋದು ಮುಖ್ಯ. ಮೊನ್ನೆ ಬಿಜೆಪಿಯ ನಗರಸಭಾ ಸದಸ್ಯರುಗಳೆಲ್ಲ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರೀತಮ್ ಗೌಡರ ನಿರ್ದೇಶನದ ಮೇರೆಗೆ ನಾವು ಕಮಲ್ ಕುಮಾರ್ ಅವರ ಪತ್ನಿ ಹೇಮಲತಾ ಕಮಲ್ ಕುಮಾರ್ ಅವರಿಗೆ ಎಲ್ಲರೂ ಕೂಡ ನಾವು ನಮ್ಮ ಬೆಂಬಲವನ್ನು ಸೂಚಿಸಿದ್ದೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಏನು ಮಾಡ್ತೀರಿ ಅಂದಾಗ ನಾವೊಂದು 4-5 ಸಲ ಈ ಪ್ರಶ್ನೆಯನ್ನ ಕೇಳಿದ್ವಿ ಪತ್ರಕರ್ತರು. ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಏನ್ ನಿರ್ಣಯ ತಗೊಂಡಿದ್ದೀರಿ ಬಿಜೆಪಿ ಅಂದಾಗ ಪ್ರತಿ ಬಾರಿಯೂ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಪ್ರೀತಮ್ ಗೌಡರು ಹೆಂಗೆ ಹೇಳ್ತಾರೋ ಹಂಗೆ ಸಾರ್, ನಮ್ಮ ಪ್ರೀತಮ್ ಗೌಡರು ಯಾವ ತರ ನಿರ್ಧಾರ ಮಾಡ್ತಾರ ಹಂಗೆ ಸಾರ್, ಪ್ರೀತಮ್ ಗೌಡರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀವಿ ಸಾರ್. ಸೊ JDSನ HD ರೇವಣ್ಣ ಅವರು ಯಾವ ಕಾರಣಕ್ಕೂ ಪ್ರೀತಮ್ ಗೌಡರ ಜೊತೆ ಅಂತೂ ಚರ್ಚೆ ಮಾಡಕ್ ಸಾಧ್ಯನೇ ಇಲ್ಲ, ಅವ್ರು ಚರ್ಚೆ ಮಾಡಲ್ಲ. ಕಾರಣ ಅವರೆಂದುಕೊಂಡಿದ್ದಾರೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಸೋಲಿಗೆ ಪ್ರೀತಮ್ ಗೌಡ್ರೇ ನೇರ ಕಾರಣ ಅಂತ. ಹೀಗಾಗಿ ಪ್ರೀತಮ್ ಗೌಡ್ರನ್ನ ರೇವಣ್ಣ ಅವರಂತೂ ಯಾವ ಕಾರಣಕ್ಕೂ ಅಪ್ರೋಚ್ ಮಾಡೋದಿಲ್ಲ. ಅಂಡ್ ಸ್ವರೂಪ್ ಅವರು ಹೋಗಿ ಪ್ರೀತಮ್ ಗೌಡ್ರನ್ನ ಸಹಾಯ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಪ್ರೀತಮ್ ಗೌಡ್ರನ್ನ ಅಪ್ರೋಚ್ ಮಾಡದೆ JDS ತನ್ನ 26 ಸದಸ್ಯರನ್ನ ತೆಗೆದುಕೊಂಡು ಬಂದು ಅವಿಶ್ವಾಸ ನಿರ್ಣಯವನ್ನ ಗೆಲ್ಲೋಕೆ ಅಸಾಧ್ಯವಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಪೈಕಿ ಕಾಂಗ್ರೆಸ್ನ 2 ವೋಟು ಪ್ಲಸ್ ಶ್ರೇಯಸ್ ಪಟೇಲ್ ಅವರ 1 ವೋಟು. ಪ್ರೀತಮ್ ಗೌಡ್ರೊಟ್ಟಿಗೆ ಶ್ರೇಯಸ್ ಪಟೇಲ್ ಬಹಳ ಆಪ್ತತೆಯಿಂದ ಇರುವ ಕಾರಣ ಮತ್ತೊಂದು ಕಡೆ ಕಾಂಗ್ರೆಸ್ ಅವರು JDSಗೆ ಸಪೋರ್ಟ್ ಮಾಡಿದ್ರು ಕಷ್ಟ, BJP ಸಪೋರ್ಟ್ ಮಾಡಿದ್ರು ಕಷ್ಟ. ಯಾಕೆಂದ್ರೆ JDS ಮತ್ತೆ BJP ಮೈತ್ರಿಯಲ್ಲಿದ್ದಾರೆ, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ. ಸೊ JDS ಸಪೋರ್ಟ್ ಮಾಡಿದ್ರು ಕಷ್ಟ, BJP ಸಪೋರ್ಟ್ ಮಾಡಿದ್ರು ಕಷ್ಟ. ಹಿಂಗಾಗಿ ಇಲ್ಲ ಆಬ್ಸೆಂಟ್ ಆಗಬಹುದು, ಆರ್ ಎಲ್ಸ್ ಪ್ರೀತಮ್ ಗೌಡ್ರ ಅಣತಿ ಮೇರೆಗೆ ವಿಶ್ವಾಸ ಪೂರ್ವಕವಾಗಿ BJPಗೆ ಮತವನ್ನು ಹಾಕಿಸಬಹುದು. ಸೊ ಆಗ BJP 13 + 3 16 ಆಗಿ ಹೋಗ್ಬಿಡುತ್ತೆ ಅವರ ಸಂಖ್ಯೆ. ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ನಾಯಕರುಗಳೆಲ್ಲ ಮಾತಾಡಿದ್ದಾರೆ. ಚಂದ್ರೇಗೌಡರು ಏನು ಮಾತಾಡಿದ್ದಾರೆ, BJP ಅವರು ಏನು ಮಾತಾಡ್ತಾ ಇದ್ದಾರೆ, ಸ್ವರೂಪ್ ಪ್ರಕಾಶ್ ಅವರು ಕೂಡ ಮಾತಾಡಿದ್ದಾರೆ. ನಾವು BJP ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ಸ್ವರೂಪ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ BJP ನಾಯಕರು ಹೇಳ್ತಾರೆ ಈ ಕ್ಷಣದವರೆಗೂ ಯಾರು ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಆಗಿರಬಹುದು ಅಥವಾ ಮುಂದಿನ ಅಧ್ಯಕ್ಷರ ಆಯ್ಕೆ ಬಗ್ಗೆ ಆಗಿರಬಹುದು, ಚಂದ್ರೇಗೌಡರನ್ನ ಕೆಳಗಿಳಿಸೋದ್ರ ಬಗ್ಗೆ ಆಗಿರಬಹುದು, ಯಾರು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಿದ್ರೆ ನಾಯಕರುಗಳ ಸ್ಟೇಟ್ಮೆಂಟ್ ಏನೇನಿದೆ ಭಿನ್ನ ರಾಗಗಳು ಒಮ್ಮೆ ನೋಡ್ಕೊಬನ್ನಿ. ಸರ್, ಅವಿಶ್ವಾಸ ಗೊತ್ತುವಳಿ ಮಂಡನೆ ಆದ್ಮೇಲೆ ಈ ವಿಚಾರ ನಾವು ಚರ್ಚೆ ಮಾಡ್ಬೋದು. ಅಲ್ಲಿವರೆಗೂ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ. ಆಗ್ಲೂ ನಾವು ಪ್ರೀತಮ್ ಗೌಡ್ರು ಏನು ಕೂತು ಏನು ತೀರ್ಮಾನ ಮಾಡಿ ಎಲ್ಲರಿಗೂ ಏನು ನಿರ್ದೇಶನ ಕೊಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಮುಂದಿನ ದಿನ ಚರ್ಚೆ ಬಂದರೂ ಕೂಡ ಪ್ರೀತಮ್ ಗೌಡ್ರು ನಿರ್ದೇಶನದಂತೆ ಎಲ್ಲಾ ಸದಸ್ಯರು ಕೂತು ಚರ್ಚೆ ಮಾಡಿ ಯಾವುದು ನಮ್ಮ ಒಳಿತಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಬಟ್ ಅವ್ರ ನಿರ್ದೇಶನ ಮುಖ್ಯ. ಇಲ್ಲ ಅದನ್ನ ಅವಾಗ ಮೈತ್ರಿ ಮಾಡ್ಕೊಂಡಾಗ ನಮಗೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ವಿ, ಆಯ್ತು ಮುಂದಿನ ದಿನಗಳು ನೋಡೋಣ ಅಂತ ಹೇಳಿದ್ರು.
ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಆ ಥರ ಪರಿಸ್ಥಿತಿ ಬಂದರೆ ನಾವು ಅದ್ರ ಬಗ್ಗೆ ಪ್ರೀತಮಣ್ಣಂತ ಮಾತಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ಎಸ್, ಒಟ್ಟಿನಲ್ಲಿ ಹಾಸನ ನಗರಸಭೆಯ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಮುಂದುವರಿತಾ ಇದೆ. ಇನ್ನು ಇವೆಲ್ಲಕ್ಕಿಂತ ಮುಖ್ಯವಾಗಿ ಚಂದ್ರೇಗೌಡರಿಗೆ ಚಂದ್ರೇಗೌಡರು ಹಾಗೂ ಮತ್ತೊಂದು ಕಡೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥ, ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ಕಾಣಿಸ್ಕೊಳ್ತಕ್ಕಂಥವ್ರು ಗಿರೀಶ್ ಚನ್ನವೀರಪ್ಪ ಅವರು ಭವಾನಿ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಸಾಕಷ್ಟು ಗುರುತಿಸ್ಕೊಳ್ತಾರೆ. ಅಂಡ್ ರೇವಣ್ಣ ಅವರ ಆಪ್ತ ವಲಯದಲ್ಲೂ ಕೂಡ ಗುರುತಿಸ್ಕೊಳ್ತಾರೆ. ಹಾಗಾಗಿ ಗಿರೀಶ್ ಚನ್ನವೀರಪ್ಪ ಅವರನ್ನ ಅಧ್ಯಕ್ಷರು ಮಾಡಬೇಕು ಅಂತ JDS ನಾಯಕರ ಒಲವು, ಎಲ್ಲದಕ್ಕಿಂತ ಹೆಚ್ಚಾಗಿ ಭವಾನಿ ರೇವಣ್ಣ ಅವರ ಒತ್ತಡ. ಹೀಗಾಗಿ JDS ನಾಯಕರು ಶತಾಯಗತಾಯ ಚಂದ್ರೇಗೌಡರನ್ನ ಕೆಳಗಿಳಿಸಬೇಕು ಅಂತ ಪಟ್ಟಿಡಿದು ಕೂತಿದ್ದಾರೆ. ಬಟ್ ಚಂದ್ರೇಗೌಡರ ವಿಚಾರಕ್ಕೆ ಬಂದ್ರೆ, ಚಂದ್ರೇಗೌಡರು ಸ್ವರೂಪ್ ಪ್ರಕಾಶ್ ಅವರ ತಂದೆ HS ಪ್ರಕಾಶ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರು, ಅವರೊಟ್ಟಿಗೆ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದವರು, ಅವರ ವಲಯದಲ್ಲಿ ಗುರುತಿಸ್ಕೊಂಡಿದ್ದವರು. ಸ್ವರೂಪ್ ಪ್ರಕಾಶ್ ಅವ್ರಿಗೂ ಕೂಡ ಆಪ್ತರು. ಇದರ ಜೊತೆಗೆ ಎಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಎಜುಕೇಟೆಡ್ ಇದ್ದಾರೆ. ಈ ಬಾರಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಹಾಸನ ನಗರಕ್ಕೆ ಸಾಕಷ್ಟು ಅತ್ಯುತ್ತಮವಾದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಚಂದ್ರೇಗೌಡ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ, ಕಳಂಕ, ಮತ್ತೊಂದು ಇನ್ನೊಂದು ಇಲ್ಲ. ಚಂದ್ರೇಗೌಡರು ಬಹಳ ಚೆನ್ನಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಚಂದ್ರೇಗೌಡರೇ ಮುಂದುವರಿಬೇಕು ಅಂತಕ್ಕಂಥ ಮಾತುಗಳು ಕೂಡ JDS ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. JDS ವಲಯದಲ್ಲೇ JDS ಸದಸ್ಯರೇನು ಎಲ್ಲರೂ ಕೂಡ ಚಂದ್ರೇಗೌಡರ ವಿರುದ್ಧವಾಗಿಲ್ಲ. JDSನವ್ರು ಎಲ್ಲರೂ ಕೂಡ ಚಂದ್ರೇಗೌಡರ ವಿರುದ್ಧವಾಗಿಲ್ಲ. ಇಲ್ಲಿ ಚಂದ್ರೇಗೌಡರ ಪರವಾಗೂ ಕೂಡ ಒಂದು ಬಣ ಇದೆ. ಆದರೆ ಅದು ಚಂದ್ರೇಗೌಡರಿಗೆ ಪ್ಲಸ್ ಆಗಕ್ಕೆ ಬರೋದಿಲ್ಲ ಇಲ್ಲಿ. ಯಾಕೆ ಅಂತ ಅಂದ್ರೆ, ಈಗ ಆಲ್ರೆಡಿ JDSನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ S ದೇವೇಗೌಡರು JDSನ ನಗರಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದಾರೆ. ವಿಪ್ ಜಾರಿ ಮಾಡಿದ ಸಂದರ್ಭದಲ್ಲಿ JDSನ ನಗರಸಭಾ ಸದಸ್ಯರುಗಳು ತಮ್ಮ ಪಕ್ಷದವರು ಯಾರಿಗೆ ಹೇಳ್ತಾರೋ ಅವರಿಗೆ ಮತ ಹಾಕಬೇಕು, ಯಾರಿಗೆ ಹೇಳ್ತಾರೆ ಅವರ ವಿರುದ್ಧವೇ ಮತ ಹಾಕಬೇಕು. ಪಕ್ಷದ ನಡವಳಿಕೆಯನ್ನ ವಿರೋಧಿಸಿ ಮತ ಹಾಕುವಂತಿಲ್ಲ. ಒಂದು ವೇಳೆ ಹಂಗೇನಾದ್ರು ಮಾಡಿಬಿಟ್ರೆ ಅವರ ಸದಸ್ಯತ್ವವನ್ನೇ ತೆಗೆದುಹಾಕುವ ಅಧಿಕಾರ ಇರ್ತದೆ. ಹಿಂಗಾಗಿ ಈಗ ಆಲ್ರೆಡಿ JDS ತನ್ನ ನಗರಸಭಾ ಸದಸ್ಯರಿಗೆ ವಿಪ್ ಅನ್ನ ಜಾರಿ ಮಾಡಿಬಿಟ್ಟಿದ್ದಾರೆ. JDSನ ನಗರಸಭಾ ಸದಸ್ಯರು ಅವರು ಯಾರು ಹೇಳ್ತಾರೆ ಹೈಕಮಾಂಡ್ ಅದರ ಬಿಟ್ಟು ಬೇರೆಯವರಿಗೆ ಮತ ಹಾಕುವಂತಿಲ್ಲ. ನಿಮ್ಗೆ ನೆನಪಿರಬಹುದು, ಕಳೆದ ಬಾರಿ ಉಪಾಧ್ಯಕ್ಷ ಚುನಾವಣೆ ಆಯ್ತಲ್ಲ, ಈ ಸಂದರ್ಭದಲ್ಲಿ ಏನಾಯ್ತು, JDS BJP ಮೈತ್ರಿ ಇತ್ತು. BJPಯವರು ತನ್ನ ಕ್ಯಾಂಡಿಡೇಟ್ ಒಬ್ರು ಬೇರೆಯವ್ರನ್ನ ಹಾಕೊಂಡಿದ್ರು. ಆದ್ರೆ JDSನವ್ರು ಏನ್ ಮಾಡಿದ್ರು, BJPಯ ನಗರಸಭಾ ಸದಸ್ಯರನ್ನೇ JDS ಚಿಹ್ನೆ ಹಡಿ ಚುನಾವಣೆಗೆ ನಿಲ್ಲಿಸಿದ್ರು. BJPಯವರು ವಿಪ್ ಜಾರಿ ಮಾಡಿದ್ರು ತಮ್ಮ ಸದಸ್ಯರುಗಳಿಗೆ, ಇಂಥವ್ರಿಗೆ ಓಟ್ ಹಾಕಬೇಕು ಅಂತ. ಅಲ್ಲಿ JDSನವರು BJPಯವರು ಯಾರು ಕ್ಯಾಂಡಿಡೇಟ್ ನಿಲ್ಲಿಸಿದ್ರು ಅದರ ವಿರುದ್ಧವಾಗಿ ಓಟ್ ಹಾಕಿದ್ರು. ಆದ್ರೆ BJPಯ ಚಿಹ್ನೆಯಲ್ಲಿ ಗೆದ್ದು JDSನ ಪರವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರಲ್ಲ, ಅವರು ತಮ್ಮ ಪರವಾಗಿ ಮತ ಹಾಕಕ್ಕಾಗಲಿಲ್ಲ. ತಮ್ಮ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿದ್ರು. ಕಾರಣ ಯಾಕೆ ಅಂದ್ರೆ ವಿಪ್ ಜಾರಿ ಮಾಡಿತ್ತು BJP. ಇಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬಟ್ ಫೈನಲ್ ಯಾರು ಏನೇ ಹೇಳಿದ್ರು ಏನೇ ಆದ್ರೂ ಕೂಡ ನಗರಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂಡ್ ಇನ್ನೊಂದು ಇಲ್ಲೇನು ಕಾನ್ಸಿಕ್ವೆನ್ಸಸ್ ಏನ್ ನಡೀತಾ ಇದೆ ಅಂತ ಅಂದ್ರೆ, ಒಂದು ವೇಳೆ ಈಗ ಆಲ್ರೆಡಿ ಮಹಾನಗರ ಪಾಲಿಕೆ ಅಂತ ಘೋಷಣೆ ಆಗ್ಬಿಟ್ಟಿದೆ, ಇಂಪ್ಲಿಮೆಂಟ್ ಆಗಬೇಕು. ಇನ್ನು ಕೂಡ ಇಂಪ್ಲಿಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ವೇಳೆ ಅದು ಇಂಪ್ಲಿಮೆಂಟ್ ಏನಾದರೂ ಈ 6 ತಿಂಗಳ ಅವಧಿಯೊಳಗಡೆ ಆಗಿಬಿಟ್ರೆ ಚಂದ್ರೇಗೌಡರು ಹಾಸನ ಮಹಾನಗರ ಪಾಲಿಕೆಯ ಮೊದಲ ಮೇಯರ್ ಆಗ್ತಾರೆ. ಹಿಂಗಾಗಿ ಹಾಸನ ಮಹಾನಗರ ಪಾಲಿಕೆಯ ಮೊದಲ ಮೇಯರ್ ಆಗಬೇಕು ಅನ್ನೋದು ಒಂದಿಷ್ಟು ಪ್ರತಿಷ್ಠೆ ಈಗ ಅಲ್ಲಿ ನಡೀತಾ ಇದೆ. ಹೀಗಾಗಿ ಇವೆಲ್ಲ ನಡೀತಾ ಇದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಪ್ರೀತಮ್ ಗೌಡ್ರು ಅನ್ನೋದಕ್ಕಿಂತ BJPಯ ಬಲ ಇಲ್ಲದೆ JDS ಅವರು ಅವಿಶ್ವಾಸ ನಿರ್ಣಯದಲ್ಲಿ ಗೆಲ್ಲಲು ಸಾಧ್ಯವಿಲ್ಲದ ಪರಿಸ್ಥಿತಿ, ಅನಿವಾರ್ಯ ಸ್ಥಿತಿ ಈಗ ನಿರ್ಮಾಣವಾಗಿದೆ. ರಾಜಕೀಯ ಸನ್ನಿವೇಶಗಳು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೊನ್ನೆ ಮಾತನಾಡಬೇಕಾದ್ರೆ BJPಯ ನಗರಸಭಾ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವರು ಮಾತನಾಡ್ತಾ ಇದ್ರು. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ R ಅಶೋಕ್ ಅವರ ನೇತೃತ್ವದಲ್ಲಿ ಸಭೆ ಆಗಿತ್ತು. ಈ ಸಂದರ್ಭದಲ್ಲಿ ಈ ಬಾರಿ JDSಗೆ ಬಿಟ್ಕೊಡಿ, ನೆಕ್ಸ್ಟ್ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನಮಗೆ ಅವಕಾಶ ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ಹಿಂಗಾಗಿ ಏನಾಗಬಹುದು, ಒಂದು ವೇಳೆ ಚಂದ್ರೇಗೌಡರು ಇಳಿಸ್ಲೇಬೇಕಪ್ಪ, ಅದೇನ್ ಬೇಕಾದ್ರೂ ಆಗ್ಬಿಡ್ಲಿ, BJPಯವ್ರಿಗೆ ಬಿಟ್ಕೊಡೋಣ ಅಂತ ಏನಾದ್ರು ಉದಾರ ಮನಸ್ಥಿತಿಯನ್ನು ತೋರಿ JDS ಅವರು BJPಯವ್ರಿಗೆ ಅಧ್ಯಕ್ಷರಾಗಕ್ಕೆ ಅವಕಾಶ ಕೊಟ್ಟು ಚಂದ್ರೇಗೌಡರನ್ನ ಕೆಳಗಿಳಿಸ್ತಾರಾ, ಅಥವಾ ಪ್ರೀತಮ್ ಗೌಡ್ರನ್ನ ಅಪ್ರೋಚ್ ಮಾಡಿ ಪ್ರೀತಮ್ ಗೌಡ್ರಿಂದ ತಮ್ಮ ಸದಸ್ಯರ ಬಲವನ್ನ ತೆಗೆದುಕೊಳ್ತಾರಾ, ಅಥವಾ ಚಂದ್ರೇಗೌಡರನ್ನ ಸೋಲಿಸುವಲ್ಲಿ ವಿಫಲರಾಗಿ ವರಿಷ್ಠರು ಸುಮ್ಮನೆ ಏನು ಮಾಡೋಕ್ಕಾಗದರ ಸ್ಥಿತಿಗೆ ಹೋಗಿಬಿಡ್ತಾರಾ, ಇವೆಲ್ಲವನ್ನ ಕಾದು ನೋಡಬೇಕಾಗುತ್ತೆ.
28ನೇ ತಾರೀಕು ಏಪ್ರಿಲ್ 28ನೇ ತಾರೀಕು ವಿಶೇಷ ಸಭೆ ಕರೆಯುವ ಸಾಧ್ಯತೆಗಳಿದ್ದಾವೆ. ಅವತ್ತಿವೆಲ್ಲವೂ ಕೂಡ ನಿರ್ಣಯ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತತ ಕಡೆ ನಮ್ಮ ನಡೆ.